ಮಹಾಕುಂಭದಲ್ಲಿ ಸಂಭವಿಸಿದ ಕಾಲ್ತುಳಿತ ಪ್ರಕರಣದ ಬಗ್ಗೆ ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್ ಮೈಸೂರಿನಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ತಾವು ಕೂಡ ಅಲ್ಲಿಗೆ ಭೇಟಿ ನೀಡಿದ್ದೇನೆ. ಇಂತಹ ಘಟನೆಗಳು ನಡೆಯಬಾರದು. ನಮ್ಮ ರಾಜ್ಯದಿಂದ ಎಷ್ಟು ಮಂದಿ ಅಲ್ಲಿಗೆ ಹೋಗಿದ್ದಾರೆ ಎಂಬುದು ಗೊತ್ತಿಲ್ಲ. ಅಲ್ಲದೆ ಈ ಬಗ್ಗೆ ತಮಗೆ ಮಾಹಿತಿ ಇಲ್ಲ. ಅಲ್ಲಿಗೆ ಹೋದವರ ಬಗ್ಗೆ ರಾಜ್ಯ ಸರ್ಕಾರ ಮಾಹಿತಿ ಪಡೆದುಕೊಂಡು ಸದಾ ಸಂಪರ್ಕದಲ್ಲಿರುತ್ತೆ ಅಂತ ಖಾದರ್ ಹೇಳಿದ್ರು. ಆದರೆ ತಾವು ಹೋದಾಗ ತಮಗೆ ವಿವಿಐಪಿ ಸೇವೆ ನೀಡಿದ್ರು. ಏಕೆ ಈ ಘಟನೆ ನಡೆಯಿತೋ ಗೊತ್ತಿಲ್ಲ ಅಂತ ಖಾದರ್ ಹೇಳಿದ್ದಾರೆ. ಸ್ಪೀಕರ್ಗೆ ಸಂಬಂಧಪಟ್ಟ ಪ್ರಶ್ನೆ ಮಾತ್ರ ಕೇಳಿ. ಹೌದು, ಪ್ರಯಾಗ್ರಾಜ್ನಲ್ಲಿ ಕಾಲ್ತುಳಿತ ಉಂಟಾಗಿದೆ, ಸಾಕಷ್ಟು ಜನ ಸಾವು ಉಂಟಾಗಿದೆ. ಹೌದು ಹೌದು ಬಹುಶಃ ಯಾವುದೇ ಇಂತಹ ಒಂದು ಘಟನೆ ಕಾಲು ತೊಳೆದುಕೊಳ್ಳಲ್ಪಡುವಂಥದ್ದು ಮತ್ತು ಸಾವು ಆಗುವಂಥದ್ದು ಎಲ್ಲಿಯೂ ಕೂಡ ಆಗಬಾರ್ದು. ಅದೆಲ್ಲರಿಗೂ ಕೂಡ ನೋವಿನ ಇವತ್ತು ವಿಚಾರ. ಬಹುಶಃ ಅದು ಯಾಕೆ ಆಯಿತು ಏನು ನಮಗೇನೋ ವಿಷಯದಲ್ಲಿ ಗೊತ್ತಿರೋದಿಲ್ಲ. ಅದಂತ ಆಗಬಾರ್ದು ಅಂತೇಳಿ ಎಲ್ಲ ನಮ್ಮ ಒಂದು ದೊಡ್ಡ ಮಟ್ಟಿನ ಒಂದು ಯಾವನೇ ಹೇಳ್ತೀವಿ ಪ್ರಾರ್ಥನೆ ಆಗಬಾರ್ದು ಅಂತೇಳಿ. ರಾಜ್ಯದಿಂದಲೂ ಸಾಕಷ್ಟು ಸಂಖ್ಯೆಯಲ್ಲಿ ಕುಂಭಮೇಳಕ್ಕೆ ಹೋಗಿದ್ದು, ಅದೇ ಮಾಹಿತಿ ಏನಾದರೂ ರಾಜ್ಯದ ಇಲ್ಲ, ಅದನ್ನು ನನಗೆ ಈಗ ನಾನು ಮಾಹಿತಿ ತೆಗೋ ನಮ್ಮ ಸರ್ಕಾರದ ಮಾಹಿತಿ ಇರ್ಬೋದು ಏನಂತೇಳಿ. ಮುಖಂಡ ಸರ್ಕಾರ ಬಹುಶಃ ಕರ್ನಾಟಕದವರಿಗೆ ಏನು ತೊಂದರೆ ಆಗದ ರೀತಿಯಲ್ಲಿ ಸರ್ಕಾರ ನೋಡಿಕೊಳ್ತೇವೆ.